ನಮಸ್ಕಾರ ಬಂಧುಗಳೇ, ನಿತ್ಯ ಸಮೃದ್ಧಿ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ರಾಶಿಚಕ್ರದ 5ನೇ ರಾಶಿ ರಾಜಸಿಕ ಗುಣಗಳನ್ನು ಹೊಂದಿರುವ ಸ್ವತಃ ಗ್ರಹಗಳ ರಾಜ ಸೂರ್ಯದೇವನೇ ಅಧಿಪತಿಯಾಗಿರುವ ರಾಶಿ ಎಂದರೆ ಅದು ಸಿಂಹರಾಶಿ. ನಿಮ್ಮ ರಾಶಿ ಸಿಂಹವಾಗಿದ್ದರೆ ಅಥವಾ ಮಗ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ 1ನೇ ಪಾದದ ನಕ್ಷತ್ರಗಳಲ್ಲಿ ನೀವು ಜನಿಸಿದರೆ ಈ ವಿಡಿಯೋ ನಿಮಗಾಗಿ. ನಿಮ್ಮ ಉದ್ಯೋಗ, ಹಣಕಾಸು, ಆರೋಗ್ಯ, ಪ್ರೀತಿ ಸಂಬಂಧಗಳು ಮತ್ತು ಈ ಸಮಯದಲ್ಲಿ ನೀವು ಮಾಡಬೇಕಾದ ಅತ್ಯಂತ ಪ್ರಮುಖ ಪರಿಹಾರಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಸುತ್ತೇನೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಸಿಂಹರಾಶಿಯ ಮೂಲ ಗುಣಲಕ್ಷಣಗಳು. ಮೊದಲನೆಯದಾಗಿ ಸಿಂಹರಾಶಿಯವರ ಮೂಲ ಸ್ವಭಾವ ಬಗ್ಗೆ ಹೇಳಬೇಕೆಂದರೆ ನೀವು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನು ಹೊಂದಿರುವವರು. ನಿಮಗಿರುವ ಆಕರ್ಷಕ ವ್ಯಕ್ತಿತ್ವ ಮತ್ತು ಆತ್ಮವಿಶ್ವಾಸ ಇತರರನ್ನು ಸುಲಭವಾಗಿ ಸೆಳೆಯುತ್ತದೆ. ಅಧಿಪತಿ ಗ್ರಹ ಸೂರ್ಯ. ಅಂಶ ಅಗ್ನಿ. ಅದೃಷ್ಟದ ಬಣ್ಣ ಚಿನ್ನದ ಬಣ್ಣ, ಕಿತ್ತಳೆ ಹಾಗೂ ಕೆಂಪು ಬಣ್ಣ. ಅದೃಷ್ಟದ ದಿನ ರವಿವಾರ ಅಥವಾ ಭಾನುವಾರ. ನಿಮ್ಮಲ್ಲಿ ಅಪಾರ ಧೈರ್ಯ, ಕರುಣೆ ಮತ್ತು ಸಹಾಯ ಮಾಡುವ ಮನೋಭಾವವಿದೆ. ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಹಠಮಾರಿತನ ಹಾಗೂ ಅಹಂಕಾರದ ಭಾವನೆ ನಿಮಗೆ ಚಿಕ್ಕಪುಟ್ಟ ತೊಂದರೆಗಳನ್ನು ತರಬಹುದು. ಅದನ್ನು ಕೊಂಚ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ನಿಮಗೆ ತುಂಬ ಒಳ್ಳೆಯದು. ಉದ್ಯೋಗ ಮತ್ತು ವೃತ್ತಿಜೀವನ. ಈಗ ನಿಮ್ಮ ಉದ್ಯೋಗ ಮತ್ತು ವೃತ್ತಿಜೀವನದ ಬಗ್ಗೆ ಗಮನಿಸುವುದಾದರೆ ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಅನುಕೂಲಕರವಾಗಿದೆ. ದಶಮ ಸ್ಥಾನದ ಶುಭ ಪ್ರಭಾವದಿಂದಾಗಿ ನಿಮ್ಮ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ಮೇಲಾಧಿಕಾರಿಗಳಿಂದ ನಿಮ್ಮ ಕೆಲಸಕ್ಕೆ ಸೂಕ್ತ ಪ್ರಶಂಸೆ ದೊರೆಯಲಿದೆ. ಉದ್ಯೋಗಿಗಳಿಗೆ ನೀವು ಎದುರಿಸುತ್ತಿರುವ ಸವಾಲುಗಳು ಬಗೆಹರಿಯುತ್ತದೆ. ಹೊಸ ಉದ್ಯೋಗ ಹುಡುಕುತ್ತಿರುವವರಿಗೆ ಒಳ್ಳೆಯ ಅವಕಾಶ ಬರುವ ಯೋಗವಿದೆ. ವ್ಯಾಪಾರಿಗಳಿಗೆ ವ್ಯಾಪಾರ ವಹಿವಾಟಿನಲ್ಲಿ ಅನಿರೀಕ್ಷಿತ ಲಾಭ ಕಂಡುಬರುತ್ತದೆ. ಆದರೆ ಪಾಲುದಾರಿಕೆ ವ್ಯವಹಾರದಲ್ಲಿ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಪ್ರತಿಯೊಂದು ಒಪ್ಪಂದವನ್ನು ಪರಿಶೀಲಿಸಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ. ಆರ್ಥಿಕ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರಿಗೆ ಆದಾಯದ ಹರಿವು ಉತ್ತಮವಾಗಿರುತ್ತದೆ. ಆದರೆ ಆದಾಯಕ್ಕೆ ತಕ್ಕಂತೆ ವೆಚ್ಚಗಳೂ ಇರುತ್ತದೆ. 12ನೇ ಮನೆಯಲ್ಲಿ ಗುರು ಅಥವಾ ಶುಭ ಗ್ರಹಗಳ ಪ್ರಭಾವದಿಂದಾಗಿ ಆಸ್ತಿ ಖರೀದಿ, ಮನೆ ನಿರ್ಮಾಣ ಅಥವಾ ವಿದೇಶಿ ಪ್ರಯಾಣದಂತಹ ಶುಭ ಕಾರ್ಯಗಳು ಎದುರಾಗುತ್ತವೆ. ಹೂಡಿಕೆ, ಶೇರ್ ಮಾರ್ಕೆಟಿಂಗ್ ಅಥವಾ ಮ್ಯೂಚುವಲ್ ಫಂಡ್ಗಳಲ್ಲಿ ಆಲೋಚಿಸಿ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ಸಿಗುತ್ತದೆ. ಸಲಹೆ: ಅನಗತ್ಯ ತೋರ್ಪಡಿಕೆಯ ಅಥವಾ ವಿಲಾಸಿ ಜೀವನದ ಖರ್ಚುಗಳನ್ನು ಕಡಿಮೆ ಮಾಡಿ ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆ ನೀಡಿ. ಪ್ರೀತಿ, ಕುಟುಂಬ ಮತ್ತು ದಾಂಪತ್ಯ. ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಷಯದಲ್ಲಿ ಈ ಸಮಯ ಹೇಗಿರಲಿದೆ ಎಂಬುದನ್ನು ನಾನೀಗ ತಿಳಿಸುತ್ತೇನೆ. ಪ್ರೀತಿ ಮತ್ತು ಪ್ರೇಮಿಗಳಿಗೆ ಇದು ಮಧುರವಾದ ಸಮಯ. ನಿಮ್ಮ ಪ್ರೀತಿಯನ್ನು ಮನೆಯವರ ಬಳಿ ವ್ಯಕ್ತಪಡಿಸಿ ಮದುವೆಯ ಹಂತಕ್ಕೆ ಕರೆದೊಯ್ಯಲು ಇದು ಸೂಕ್ತ ಸಮಯ. ದಾಂಪತ್ಯ ಜೀವನ. ಗಂಡ ಹೆಂಡತಿಯರ ನಡುವೆ ಸಣ್ಣ ಪುಟ್ಟ ಜಗಳಗಳು ಅಥವಾ ಮನಸ್ತಾಪಗಳು ಬರಬಹುದು. ನಿಮ್ಮ ಕೋಪ ಹಾಗೂ ಅಹಂ ಬದಿಗಿಟ್ಟು ಸಂವಹನ ನಡೆಸಿದರೆ ದಾಂಪತ್ಯದಲ್ಲಿ ಶಾಂತಿ ಇರುತ್ತದೆ. ಕುಟುಂಬ. ಮನೆಯಲ್ಲಿ ಮಾಂಗಲ್ಯ ಕಾರ್ಯಗಳು ಅಥವಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವ ಸಾಧ್ಯತೆ ಹೆಚ್ಚಾಗಿ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿ ನಿಮಗೆ ಸಂತಸ ತರುತ್ತದೆ. ಆರೋಗ್ಯ. ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿಯವರು ಕೊಂಚ ಜಾಗರೂಕರಾಗಿರಬೇಕು. 8ನೇ ಮನೆಯಲ್ಲಿ ಶನಿಯ ಪ್ರಭಾವ ಅಥವಾ ಗೋಚಾರ ವೈಪರೀತ್ಯಗಳಿದ್ದಾಗ ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಬರಬಹುದು. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು, ಬೆನ್ನು ನೋವು ಅಥವಾ
ರಕ್ತದೊತ್ತಡ ಸಮಸ್ಯೆ ಇರುವವರು ನಿರ್ಲಕ್ಷ್ಯ ಮಾಡಬೇಡಿ. ಮಾನಸಿಕ ಒತ್ತಡ ಹಾಗೂ ಅನಗತ್ಯ ಚಿಂತೆಗಳಿಂದ ದೂರವಿರಲು ಪ್ರತಿದಿನ ಯೋಗ, ಧ್ಯಾನ ಹಾಗೂ ಪ್ರಾಣಾಯಾಮ ಅಭ್ಯಾಸ ಮಾಡಿ. ಚಾಲನೆ ಮಾಡುವಾಗ ಮತ್ತು ಪ್ರಯಾಣದ ಸಮಯದಲ್ಲಿ ಜಾಗರೂಕತೆ ಅಗತ್ಯ. ಸರಳ ಮತ್ತು ಪ್ರಭಾವಶಾಲಿ ಪರಿಹಾರಗಳು. ಬಂಧುಗಳೇ, ಯಾವುದೇ ತೊಂದರೆಗಳಿದ್ದರೂ ಜ್ಯೋತಿಷ್ಯದಲ್ಲಿ ಅದಕ್ಕೆ ಪರಿಹಾರಗಳಿವೆ. ಸಿಂಹರಾಶಿಯವರು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ಈ ಕೆಳಗಿನ ಸರಳ ಪರಿಹಾರಗಳನ್ನು ತಪ್ಪದೇ ಮಾಡಿ. ಸೂರ್ಯ ಆರಾಧನೆ. ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯದೇವನಿಗೆ ಅರ್ಘ್ಯ ನೀಡಿ ಮತ್ತು ಓಂ ಸೂರ್ಯಾಯ ನಮಃ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಗಣಪತಿ ಪೂಜೆ. ಕೆಲಸಗಳಲ್ಲಿ ಬರುವ ಅಡೆತಡೆಗಳು ನಿವಾರಣೆಯಾಗಲು ಪ್ರತಿದಿನ ಸಂಕಷ್ಟ ನಾಶನ ಗಣೇಶ ಸ್ತೋತ್ರ ಪಠಿಸಿ ಹಾಗೂ ವಿನಾಯಕನಿಗೆ ಗರಿಕೆ ಅರ್ಪಿಸಿ. ದಾನ. ಆದಿತ್ಯವಾರ ಕೆಂಪು ಬೇಳೆ ಅಂದರೆ ತೊಗರಿಬೇಳೆ ಅಥವಾ ಗೋಧಿ ದಾನ ಮಾಡುವುದು ಶ್ರೇಷ್ಠ. ರತ್ನ ಸಲಹೆ. ಜಾತಕ ಪರಿಶೀಲಿಸಿ ಸೂಕ್ತವಾದ ಮಾಣಿಕ್ಯ ಧರಿಸುವುದು ನಿಮಗೆ ಅತ್ಯಂತ ಯಶಸ್ಸು ತರುತ್ತದೆ. ನೋಡಿದ್ರಲ್ಲ ಬಂಧುಗಳೇ, ಇದು ಸಿಂಹರಾಶಿಯ ಸಂಪೂರ್ಣ ಹಾಗೂ ವಿವರವಾದ ಭವಿಷ್ಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಸಿಂಹರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಿಮ್ಮ ರಾಶಿ ಯಾವುದು ಮತ್ತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸೂರ್ಯದೇವನು ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಐಶ್ವರ್ಯ ನೀಡಿ ಕಾಪಾಡಲಿ. ಧನ್ಯವಾದಗಳು. ಶುಭವಾಗಲಿ.